ಶ್ರೀರಂಗದೇವರಾಯಲು ಅವರ ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ ಪರಣ್ಣ ಮುನವಳ್ಳಿ ಬದ್ಧತೆ. ಮಾಜಿ ಶಾಸಕ ಹಾಗೂ ಜನಪ್ರಿಯ ಜನಸೇವಕ ಶ್ರೀರಂಗದೇವರಾಯಲು ಅವರ ರಾಜಕೀಯ ಜೀವನ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ. ಅವರ 4ನೇ ಪುಣ್ಯ ಸ್ಮರಣೆಯೊಳಗೆ ಕಂಚಿನ ಪ್ರತಿಮೆ ನಿರ್ಮಿಸಿ ಪ್ರತಿಮೆಗೆ ಪೂಜೆ ಸಲ್ಲಿಸಿದ ಬಳಿಕ ಅವರ ಪುಣ್ಯ ಕರ್ಮಭೂಮಿ ಹಾಗೂ ಸಮಾಧಿಗೆ ತೆರಳಿ ಗೌರವ ಸಲ್ಲಿಸುವ ಕಾರ್ಯವನ್ನು ಶತಸಿದ್ಧವಾಗಿ ನೆರವೇರಿಸಲಾಗುವುದು ಎಂದು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಹೇಳಿದರು. ನಗರದಲ್ಲಿ ಶ್ರೀರಂಗದೇವರಾಯಲು ಪ್ರತಿಷ್ಠಾನ ಸಮಿತಿ ವತಿಯಿಂದ ಆಯೋಜಿಸಿದ್ದ ಪುಣ್ಯ ಸ್ಮರಣೆ ವೇದಿಕೆ ಕಾರ್ಯಕ್ರಮ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸತತ 25 ವರ್ಷಗಳ ಕಾಲ ಜನಸೇವಕ ಶಾಸಕರಾಗಿ ಕಾರ್ಯನಿರ್ವಹಿಸಿದ ಶ್ರೀರಂಗದೇವರಾಯಲು ಅವರ ಸ್ಮರಣಾರ್ಥ ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ ತಾವು ಸಂಪೂರ್ಣ ಬದ್ಧರಾಗಿರುವುದಾಗಿ ಘೋಷಿಸಿದರು. ಪ್ರತಿಮೆ ನಿರ್ಮಾಣಕ್ಕೆ ಯಾವುದೇ ಕಾನೂನು ತೊಡಕು ಉಂಟಾಗದಂತೆ ಸರ್ಕಾರದ ಅಗತ್ಯ ಅನುಮತಿಗಳನ್ನು ಪಡೆದುಕೊಂಡು ಕಾನೂನುಬದ್ಧವಾಗಿ ಹಾಗೂ ಪಕ್ಷಾತೀತವಾಗಿ ಪ್ರತಿಮೆ ನಿರ್ಮಿಸುವುದಾಗಿ ಅವರು ತಿಳಿಸಿದರು. ರಾಜಮಾತೆ ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರಾಯಲು ಮಾತನಾಡಿ, ಕನಕಗಿರಿ, ಗಂಗಾವತಿ ಸೇರಿದಂತೆ ಎಲ್ಲಾ ಭಾಗಗಳ ಜನರ ಬಿಡಿಗಾಸಿನ ನೆರವಿನೊಂದಿಗೆ ಕಂಚಿನ ಪ್ರತಿಮೆ ನಿರ್ಮಾಣವಾದರೆ ಅದು ಶ್ರೀರಂಗದೇವರಾಯಲು ಅವರಿಗೆ ಸಲ್ಲಿಸುವ ನಿಜವಾದ ಗೌರವವಾಗಲಿದೆ. ಜನರ ಸಹಭಾಗಿತ್ವದಿಂದ ಪ್ರತಿಮೆ ನಿರ್ಮಾಣಕ್ಕೆ ಮುಂದಾದಾಗ ಅವರ ಆತ್ಮಕ್ಕೆ ಶಾಂತಿ ದೊರೆಯಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಚ್.ಎಂ. ಸಿದ್ದರಾಮಯ್ಯ ಸ್ವಾಮಿ, ಎಸ್. ಪ್ರಸಾದ್, ಕಲ್ಯಾಣ್, ನಾಗೇಶ್ವರ, ಡಿಜಿ ಬಾಬು, ವಿಶ್ವನಾಥ್ ಕೊಪ್ಪ, ರಾಜು, ಯುವರಾಜ್, ಯಾದವರಾವ್, ವಕೀಲರು ಬಾಬಿರೆಡ್ಡಿ, ಸಪ್ನಾ, ಕೃಷ್ಣ, ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ವೆಂಕಟೇಶ್, ಹೊನ್ನಪ್ಪ ನಾಯಕ್, ಕೆ. ನಿಂಗಜ್ಜ, ಅಂಜಿನಪ್ಪ, ರಾಜು, ನರಸಿಂಹಲು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕನಸು ನ್ಯೂಸ್, ಗಂಗಾವತಿ. ನಾವು ಹಿಂದಿನ ದಿವಸ ತಿಳಿಸಿವಿ ಈ ತರ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ, ನೀವೆಲ್ಲ ಬರ್ಬೇಕಂತಂದು. ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ರೆ ಸರ್ ಹೇಳಿದ್ರು ಕಲ್ಯಾಣ ನಾಗೇಶ್ವರ ಅವರು, ಈಗ ನಮಗೆ ಪರ್ಮಿಷನ್ ಒಂದೇ ಅಮ್ಮವರು ಪ್ರಸ್ತಾಪ ಮಾಡಿದ್ರು ಮತ್ತು ಪದೇ ಪದೇ ಪ್ರಸ್ತಾಪ ಮಾಡೋದೇನಂತ ನಾನು ಆ ಪರ್ಮಿಷನ್ ಒಂದಾದ್ರೆ ನಾವು ಅಖಂಡ ಗಂಗಾವತಿಯ ಕಾರ್ಯಕರ್ತರು ತನು ಮನ ಧನದಿಂದ ನಾವು ಮಾಡ್ಲಿಕ್ಕೆ ಸಿದ್ಧವಿದ್ದೇವೆ ಮತ್ತು ಇದಕ್ಕೆ ಯಾವುದೇ ಕಾರಣದಲ್ಲಿ ಎಷ್ಟು ಗಂಟೆ ಕರೆದ್ರು 24/7 ನಮ್ಮೆಲ್ಲ ಲಲಿತಾರಾಣಿ ಅಮ್ಮನವರ ಬಳಗ ನಿಮ್ಮ ಜೊತೆಗೆ ನಿಂತ್ಕೊಂಡು ಹಿರಿಯರ ನೇತೃತ್ವದಲ್ಲಿ ಇದನ್ನ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತಕ್ಕಂಥ ಮಾತು ಹೇಳಿ, ಅದು ಸ್ಟ್ಯಾಚ್ಯೂ ಆಗ್ಬೇಕಾಯ್ತು, ಪುತ್ಥಳ ಆಗ್ಬೇಕಂತೇಳಿ ಜನಾರ್ದನ್ ಅವರು ಬಂದಾಗ ಒಂದು ತಿಂಗಳಲ್ಲಿ ಮಾಡಿಸ್ತೀವಿ ಅಂತ ಹೇಳಿದ್ರು. 3 ವರ್ಷ ಕಳೆದಿದೆ, ಇನ್ನವರಿಗೆ ಏನೂ ಆಗಿಲ್ಲ. ನೀವು ಯಾರಾದರೂ ಮುಂದೆ ಬಂದರೆ ಅದಕ್ಕೆ ನಾನು ಮತ್ತು ನಮ್ಮಂಥ ಮನಸ್ಸಿದ್ದವ್ರಿಗೆಲ್ಲ ಆರ್ಥಿಕವಾಗಿ ಎಲ್ಲ ರೆಡಿ ಮಾಡಿ ನಾವೇ ಮಾಡೋಣ, ಯಾರು ಕೇಳೋದು ಬೇಡ. ಇವರು ಯೋಚನೆ ಮಾಡೋದೇ ಬೇಡ. ನಾವೆಲ್ಲ ನಮಗೆ ದೇವ್ರು ಚೆನ್ನಾಗಿ ಕೊಟ್ಟಿದ್ದೇನೆ, ನಾವೆಲ್ಲರೂ ಮುಂದಕ್ಕೆ ಬಂದು ಅದಕ್ಕೆ ಏನೈತು ರೆಡಿ ಮಾಡಿ ಹಾಕೋಣ ಅಂತ ಹೇಳ್ತಿದ್ದೀನಿ. ಬಟ್ ಅದಕ್ಕೆ ಏನಂದ್ರೆ ಸಿದ್ದರಾಮಯ್ಯನವ್ರು ಇಂಥವ್ರು, ಪರಣ್ಣವ್ರು ಇಂಥವ್ರು ಬಂದು ಅದಕ್ಕೆ ಮುಂದೆ ತಗೊಂಡು ಮಾಡಿದರೆ ನಾವು ಆರ್ಥಿಕವಾಗಿ ನಾವೆಲ್ಲ ರೆಡಿ ಮಾಡ್ತೀವಿ. ನಾವು ಪರ್ಮಿಷನ್ ತಗೋಬೇಕು. ನೀವು ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ನೋಡಿದ್ರೆ ನಮ್ಗೆಲ್ಲರಿಗೂ ಬಹಳ ಸಂತಸ ಅನಿಸ್ತದೆ. ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ, ಅವರು ಆಯ್ಕೆ ಕೊಟ್ಟಿರ್ತಕ್ಕಂಥ ರಾಜಕೀಯ ರಂಗದಲ್ಲಿ ಹಲವಾರು ಇರ್ತಕ್ಕಂಥ ಕುರುಹುಗಳನ್ನ ಪ್ರತಿಯೊಂದು ಗ್ರಾಮಗಳಲ್ಲಿ ನೋಡಿ ನೆನೆಸಿಕೊಂಡ್ರೆ ಇವತ್ತು ಅವರೇ ಆಗಿರ್ತಕ್ಕಂಥ ಒಂದು ಸಾರ್ಥಕದ ವ್ಯಕ್ತಿತ್ವವನ್ನ ಇವತ್ತು ರಾಜಕೀಯದಲ್ಲಿ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ರಾಜಾ ಶ್ರೀರಂಗದೇವರಾಯಲು ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಇವತ್ತು ಅವೆಲ್ಲರೂ ನೋಡ್ತಾ ಇದ್ರೆ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ಈಗಿನ ಇರ್ತಕ್ಕಂಥ ರಾಜಕಾರಣಿಗಳು ನೋಡಿದ್ರೆ ಎಲ್ಲರೂ ಕೂಡ ರಾಜಕೀಯ ಬಿಟ್ಟು ಬಂದ ನಂತರ ಅವರವರ ಒಡಂಬಡಿಕೆಗಳನ್ನ, ಅವರವರ ಹಾವಭಾವಗಳನ್ನ ನಾವು ಕೇಳ್ತಾ ಇದ್ದೇವೆ. ಆದ್ರೆ ಸನ್ಮಾನ್ಯ ರಾಜಾ ಶ್ರೀರಂಗದೇವರಾಯವರ ವಿಷಯವನ್ನ ಇವತ್ತು ಎಲ್ಲರೂ ಕೂಡ ಅತ್ಯಂತ ಹೆಚ್ಚಿನಿಂದ ನಮ್ಮನೆಯಿಂದ ಕೂಡ ಇವತ್ತು ಅವರನ್ನ ಶ್ಲಾಘನೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಅಂತಕ್ಕಂಥ ಹೇಳ್ತಾ ಇದ್ದೇನೆ. ಅವರು ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆಯನ್ನ ಇರಲಾರದೆ ಇರ್ತಕ್ಕಂಥ ಎಲ್ಲರೂ ಕೂಡ ಅತಿ ಕಡುಬಡವರನ್ನ ಹಿಡಿದುಕೊಂಡು, ದೀನ ದಲಿತರನ್ನ ಹಿಡ್ಕೊಂಡು, ರೈತರನ್ನ ಹಿಡ್ಕೊಂಡು, ಮಹಿಳೆಯರನ್ನ ಹಿಡ್ಕೊಂಡು
ಯುವಕರನ್ನ ಹಿಡ್ಕೊಂಡು ಎಲ್ಲರಿಗೂ ಕೂಡ ಮಾರ್ಗೋಪದಾಯನ ನೀಡಿ ಅವರ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚಿನ ಒಂದು ಸಹಕಾರವನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಶ್ರೀರಂಗದೇವರಾಯರು ಅನ್ನೋದನ್ನ ನಾವು ನೆನಪಿಸ್ಕೊಳ್ಬೇಕಾಗಿದೆ. ಇವತ್ತು ನಿಜವಾಗಿಯೂ ಕೂಡ ಅವರ ಅಧಿಕಾರಾವಧಿಯಲ್ಲಿ ಇರ್ತಕ್ಕಂಥ ಸಮಯದಲ್ಲೇ ನಾನು ಆನೆಗೊಂದಿಗೆ ಅವರ ಆಶೀರ್ವಾದ ಮತ್ತು ತಾಯಿಯ ಆಶೀರ್ವಾದದಿಂದ ಒಂದು ಸಲ ಪಕ್ಷದಿಂದ ಒಂದು ಸಲ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾದಾಗ ಕೂಡ ನಿಜವಾಗಿಯೂ ಕೂಡ ಅವರ ಸಹಕಾರದಿಂದ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಹಲವಾರು ವಿವಿಧ ಬಗೆಯ ಏನು ಸರ್ಕಾರದ ಯೋಜನೆಗಳು ಕೂಡ ಇವತ್ತು ಅವರ ಮನೆ ಬಾಗಿಲಿಗೆ ತಲುಪಲಿಕ್ಕೆ ಅವರು ಒಬ್ಬರು ಕಾರಣಕರ್ತರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಸನ್ಮಾನ್ಯ ಮಾಜಿ ಶಾಸಕರು ಶ್ರೀರಂಗದೇವರಾಯರು ವೇದಿಕೆಗೆ ಬರಬೇಕು ಪರಣ್ಣವ್ರು ಅಂತೇಳಿ ಸ್ವಾಗತ ಮಾಡಿಕೊಂಡು ತಮ್ಮೆಲ್ಲರ ಪರವಾಗಿ ಹಾಗೆ ಅದರ ಜೊತೆಗೆ ನಮ್ಮ ಆನೆಗೊಂದಿ ಏನು ರಾಜಧಾನಿ ಅಂತ ಅನಿಸ್ಕೊಂಡಿತ್ತು, ಅದಕ್ಕೊಂದು ಮಾರ್ಗವನ್ನು ಸೂಚನೆ ಮಾಡಬೇಕಂದ್ರೆ ಒಂದು ಬ್ರಿಡ್ಜಿಂದ ಬಹಳ ಆಸೆ ಇತ್ತು. ಆದರೆ ಅದು ದುರದೃಷ್ಟಕರವಾಗಿ ಅದು ಬಿತ್ತು ಮತ್ತು ಅದನ್ನೇ ಪುನಃ ನಮ್ಮ ಮಾಜಿ ಶಾಸಕರಾದಂಥ ಪರಣ್ಣ ಮುನವಳ್ಳಿ ಸಾಹೇಬ್ ಇದ್ದಾಗ ಒಂದು ಕರಬಾಗಿ ಬ್ರಿಡ್ಜು ಒಂದು ರೆಡಿ ಆಯಿತು. ಇದರಿಂದ ಮತ್ತೆ ಏನು ಹೇಳಿದ್ರಲ್ಲ ನಮ್ಮ ನಾಗೇಶ್ವರ ಸರ್ ಅವರು, ಈಗಾಗಲೇ ಅವರು ಹೇಳಿದ್ದು ಒಂದು ಪುಣ್ಯ. ಯಾಕಂದರೆ ಅವ್ರಿಗೆ ನೆನೆಸ್ಕೋಬೇಕು ಅವ್ರದ್ದು. ಯಾಕಂದರೆ ಪ್ರತಿ ಸಲ ನಾವು ಮಾತಾಡ್ತೀವಿ, ಯಾವುದೋ ಒಂದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಯಾರೇ ಆಗಲಿ. ಯಾಕಂದರೆ ಈಗಾಗಲೇ MLA ಸಾಹೇಬ್ ಹೇಳಿದ್ರು 3 ವರ್ಷ ಆದ್ರೂ ಕೂಡ ಒಂದು ಮೂರ್ತಿ ಮಾಡ್ಸೋಕೆ ಆಗ್ತಾ ಇಲ್ಲ ಅಂತ ಒಂದು ಸಚಿವರಾಗಿದ್ರು ಸಚಿವರೇ ಅಲ್ಲ, ಖಾದಿ ಬೋರ್ಡ್ ಚೇರ್ಮನ್ ಆಗಿದ್ರು ಅವ್ರು ಚೇರ್ಮನ್ರೇ ಅಲ್ಲ. ಸಣ್ಣ ಹುಡುಗ ಕರೆದ್ರು ಅವ್ರ ಜೊತೆ ಬರ್ತಿದ್ರು. ನಾನು 7ನೇ ಕ್ಲಾಸಿಗೆ ಪಾಸ್ ಆಗಿ 8ನೇ ಕ್ಲಾಸ್ಗೆ ಹೋಗಿ ನಾವೆಲ್ಲ ಅಣ್ಣಯ್ಯನವ್ರು ಅಂತೀವಿ ನಮ್ಮ ಏರಿಯಾದ ಸಾಮಾನ್ಯ. ನಾನು ಈಗ ಕೂತ್ಕೊಂಡು ನನಗೆ ಜಿನಿ ಬಸಣ್ಣ ಮಗ ಈಗ 8ನೇ ಕ್ಲಾಸ್ ಹಚ್ಬೇಕು ಅಂದಾಗ ಸ್ಕೂಟ್ರ್ ಇತ್ತು. ಸ್ಕೂಟ್ರ್ ಮೇಲೆ ನಾನು ಜೂನಿಯರ್ ಕ್ಲಾಸಿಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿದ್ದೆ. ಸೈಯದ್ ಕಪೂರ್ ಅಂತ ಹೇಳಿ ಬೇರೆ ಪ್ರಿನ್ಸಿಪಲ್ ಇದ್ರು. ನಮ್ಮ ಹುಡುಗರಿಗೆ ಅಂತ ಹೇಳಿ 5 ರೂಪಾಯಿನ 6 ರೂಪಾಯಿ ಎಷ್ಟು ಕೊಟ್ಟರು ಅಡ್ಮಿಷನ್ಗೆ. ಅಂತ ಸರಳತೆ ಅವರ ಸರಳತೆಯನ್ನು ನಾವೆಲ್ಲರೂ ಒಗ್ಗೂಡಿಸಬೇಕು. ಈಗಿನ ರಾಜಕಾರಣಗಳು ಸೇರಿದಂತೆ ನಾವೆಲ್ಲರೂ ಅವರ ಸರಳತೆಯನ್ನು ಒಗ್ಗೂಡಿಸಬೇಕು. ಜೊತೆಗೆ ಪ್ರತಿಷ್ಠಾನದ ಕೆಲಸ ಅರ್ಧಂಬರ್ಧ ಆಗಿದೆ. ಜೋಶಿ ಅವರು ನಮ್ಮ ತಿರುಪತಿಯವರೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಹನುಮಂತಯ್ಯ ಸಾಹೇಬರಿಗೆ ಸ್ವಲ್ಪ ಆರಾಮಿಲ್ಲಕ್ಕಾಗಿ ಅರ್ಧಂಬರ್ಧ ಆಗಿದೆ. ಅದು ಪೂರ್ತಿಯಾಗಿ ಕೆಲಸ ಇನ್ನೂ ಆರಂಭ ಆಗಬೇಕು, ಆಗಿಲ್ಲ. ಆದ್ದರಿಂದ ನಾನು ಮಾತಾಡಲಿಲ್ಲ, ಏನು ಬರೀ ಮಾತಾಡೋದಾಗುತ್ತೆ. ಜೊತೆಗೆ ಇವತ್ತು ಮೂರ್ತಿ ಪ್ರತಿಷ್ಠಾಪನೆಗೆ ಈಗೆಲ್ಲ ಸಿದ್ಧತೆ ನಡೆದಿದೆ. ದಾನಿಗಳು ನಾವೆಲ್ಲರೂ ಇದ್ದೀವಿ. ಸಾಹೇಬರು ಬಳಗ ನಾವೇನಾದರೂ ಒಂದು ಕರೆ ಕೊಟ್ಟರೆ ಕನಕಗಿರಿ ಗಂಗಾವತಿ ಈ ಭಾಗದಲ್ಲಿ ಒಬ್ಬ ಬಡವ ಸಾರು 1 ರೂಪಾಯಿ ತಂದು ಕೊಡ್ತಾರೆ ಒಂದು ಕರೆ ಕೊಟ್ಟರೆ. ಅಂತಹ ವ್ಯಕ್ತಿತ್ವದ ರಂಗಗಳು. ಆದ್ದರಿಂದ ನಾವು ನೀವೆಲ್ಲರೂ ಹೇಳಿದಂಗೆ ಮೊದಲನೇದಾಗಿ ಮೂರ್ತಿ ಮಾಡಿಬಿಡೋಣ. ಪರ್ಮಿಷನ್ ಈ ಥರ ಎಲ್ಲ ವಿಷಯ ನಂತರ ನೋಡೋಣ. ಆ ಕೆಲಸ ಆಗಲಿ, ನಾನು ಸಹ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಹೆಚ್ಚಿನ ವಿಗ್ರಹ ಮಾಡಬೇಕಂತಂದು ಎಲ್ಲರೂ ಕರಣ ಅವರು, ಅಮ್ಮವರು, ಎಲ್ಲರೂ ಸಿದ್ದರಾಮೇಶ್ವರವರು ಎಲ್ಲರೂ ಹಿರಿಯರು ಹೇಳಿದಾಗ ಅದು ಮಾಡೋಣ ಅಂತಂದು ಅಂದ್ಕೊಂಡಿದ್ದೀವಿ. ಈಗ ಅದೇ ವಿಷಯ ಹೇಳಿದರು. ಈಗ ಕಂಚಿನ ಇದು ಮಾಡೋರನ್ನ ತಯಾರಿ ಮಾಡೋರನ್ನ ಒಂದು ವಾರ 10 ದಿವಸದಾಗಿ ಇಲ್ಲೇ ಕರೆಸಿ ಎಲ್ಲರೂ ಸಮಕ್ಷಮ ಕುಂದಿರಿಸಿ ಯಾವ ರೀತಿ ಮಾಡಬೇಕು ಏನನ್ನೋದು ಎಲ್ಲ ವ್ಯವಸ್ಥೆ ಮಾಡಿ ಅದನ್ನು ತ್ವರಿತಗತಿಯಲ್ಲಿ ಮುಂದಿನ ಈ ದಿವಸಕ್ಕೆ ಅದು ಪ್ರತಿಷ್ಠಾಪನೆ ಮಾಡಂಗ ನಾವೆಲ್ಲರೂ ಕೂಡಿ ಎಲ್ಲರೂ ಕೈ ಜೋಡಿಸಿ ಇದನ್ನು ಯಶಸ್ವಿಗೊಳಿಸೋಣ ಅಂತೇಳಿ ನಮ್ಮೆಲ್ಲರಿಗೂ ಹೇಳಿ ನಾನು ರೈತರಿಗೆ ಸರಿಯಾದ ರೀತಿಯಲ್ಲಿ ನೀರು ಕೊಡಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದವರು ಅಂದ್ರೆ ಮಾಜಿ ಸಚಿವರಾದ ಶ್ರೀರಂಗದೇವರಾಯರು ಅನ್ನುವಂಥ ಮಾತನ್ನು ಸಹಿತ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಜೊತೆಗೆ ಅವ್ರಿಗೆ ಯಾವುದೇ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಯಾವುದೂ ಪ್ರಚಾರವನ್ನು ಎಂದೂ ಬಯಸೋರಲ್ಲ. ಅವರು ತಮ್ಮ ಕೆಲಸವನ್ನು ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರ ಜೊತೆಗೆ ಎಲ್ಲರ ಜೊತೆಗೂ ಸಹಿತ ಒಂದು ಒಳ್ಳೆಯ ಭಾವನೆಯನ್ನು ಬೆಳೆಸಿಕೊಳ್ಳುವಂತ ವ್ಯಕ್ತಿ. ಇವತ್ತು ಅವರ 3ನೇ ಒಂದು ಪುಣ್ಯ ಸ್ಮರಣೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಅನೇಕರು ಮಾತನಾಡಿದರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ 3 ವರ್ಷ ಹಿಂಗ ಮಾತಾಡಿ ನಾವು ಕಂಚಿನ ಪುತ್ತಳಿ ಮಾಡ್ಬೇಕಂತ 3 ವರ್ಷ ಕಳೆದಿವಿ. ಇನ್ನು ಮುಂದಿನ ವರ್ಷ ಬರೋಕಿನ ಮುಂಚೆಗೆ ಆ ಕಂಚಿನ ಪುತ್ತಳಿ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ನಮಸ್ಕಾರ ಮಾಡಿ ಇಲ್ಲಿ ಬರುವಂತ ವ್ಯವಸ್ಥೆಯನ್ನು ನಾವು ಮಾಡೋಣ.
ಅದಕ್ಕೆ ಒಂದು ಮಾತನ್ನು ಹೇಳ್ತೀನಿ, ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ವಿಶ್ವನಾಥ ರಾಜು ಅವ್ರನ್ನ ಹೇಳಿದ್ದೀನಿ, ಅವ್ರು ಯಾರು ಬಸಾಪುರದವ್ರು ಏನೋ ಮಾಡೋರಿದ್ದಾರ, ಅದು ಕಂಚಿನ ಪೂರ್ತಿ ಕರ್ಕೊಂಡ್ಬರ್ರಿ. ನನ್ಗೆ 2-3 ದಿವಸ ಮುಂಚೆ ಕೇಳಿದ್ರೆ ಎಲ್ಲರೂ ಎಲ್ಲಿ ಕುಂತ್ಕೊಂಡು ಒಂದ್ ಕಡೆ ಅಮ್ಮರ ಸಮಕ್ಷ ಕುತ್ಕೊಂಡು ಮಾತಾಡಿ ಆ ಕೆಲಸವನ್ನು ಮಾಡೋಣ. 100ಕ್ಕೆ 100 ಇನ್ನ 6 ತಿಂಗಳು ಅಥವಾ ವರ್ಷದೊಳಗಡೆ ಪುತ್ರಿ ಪ್ರತಿಷ್ಠಾಪನೆ ಆಗ ನಮ್ಮ ರಾಜು ನಾಯಕರು ಹೇಳಿದ್ರು. 100ಕ್ಕೆ 100 ನಾನಂತೂ ನಮಗೊಮ್ಮೆ ಅದು ಏನಂತಾರಲ್ಲ ಅದು ಅನ್ನುವಂತ ಒಂದು ಸಂದರ್ಭ. ಜೊತೆಗೆ ಮುಂದಿನ ವರ್ಷ ಮಾತ್ರ ಅದ್ರ ಒಳಗಡೆ ಮಾಡಿ ಆ ಕಾರ್ಯವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಜೊತೆಗೆ ಕಂಚಿನ ಪುತ್ರಿ ಮಾಡೋದು ಒಳ್ಳೆಯದಂತ ನಾನು ಅಮ್ಮರಿಗೆ ಹೇಳಿದೆ. ಆದ ಕಾರಣ ಅದು ಎಷ್ಟೇ ಇರಲಿ, ಅದಕ್ಕೆ ಅವ್ರ ಅಭಿಮಾನಿಗಳು ಭಾಳ ಇದ್ದಾರೆ. ಅವ್ರ ಅಭಿಮಾನಿಗಳ ಹತ್ರ ಹೋಗೋನು, ಅವ್ರು ಏನೇ ಇರಲಿ, 1 ರೂಪಾಯಿ ಇರಲಿ 10 ರೂಪಾಯಿ ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಆದಷ್ಟು 1 ವರ್ಷದೊಳಗೆ ಆ ಕಾರ್ಯವನ್ನು ಮಾಡೋಣ. ಈಗೇನದು ಒಂದು ಟ್ರಸ್ಟ್ ಇದೆ ಅಲ್ಲ, ರಂಗದೇವರ ಹೆಸರು ಟ್ರಸ್ಟ್ ಇದೆ, ಆ ಟ್ರಸ್ಟಿನ ಮುಖಾಂತರ ಆ ಕಾರ್ಯ ನಡೀಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ 2-3 ದಿವಸ ನಂತರ ನಮ್ಮ ವಿಶ್ವನಾಥ ರಾಜು ಅವರು ಹೇಳಿದ್ದಾರೆ, ಇಲ್ಲಿ ಕಳಿಸ್ತೀನಿ ಅವ್ರನ್ನ ಕುಂತ್ಕೊಂಡು ಮಾತಾಡೋನು. ನೀವು ನನಗೆ 2 ದಿವಸ ಮುಂಚೆ ಹೇಳ್ಬಿಟ್ರೆ ಸಾಕು, ನಾನು ಅಲ್ಲಿ ಬರ್ತೀನಿ. ನೀವು ಎಲ್ಲರೂ ಕರೀರಿ, ಬರ್ತೀನಿ ನಾನು. ರಂಗದೇವರ ಮೂರ್ತಿ ಪ್ರತಿಷ್ಠಾಪನೆ ಆಗಲೇಬೇಕು, ಒಂದೇ ಉದ್ದೇಶ. ಆದ ಕಾರಣ ಅದನ್ನು ಆದಷ್ಟು ಬೇಗ ಮಾಡುವಂಥ ಕಾರ್ಯವನ್ನು ಮಾಡೋಣ. 3 ವರ್ಷ ಮಾತಾಡಿದ್ದು ಮರೆಯೋಣ. ಇನ್ನು ಇವತ್ತಿಂದ ಏನ್ ಮಾತಾಡಕತ್ತೋ ಅದನ್ನ ಕಾರ್ಯರೂಪಕ್ಕೆ ತರುವಂತ ಒಂದು ಕೆಲಸವನ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ವಿಶೇಷವಾಗಿ ರಂಗದೇವರಾಯರು, ಯಾಕಂದ್ರೆ ನಾ ಇನ್ನೂ ರಾಜಕೀಯಕ್ಕೆ ಬರೋಕೆ ಮುಂಚೆ ಅನೇಕ ಸಂದರ್ಭದಲ್ಲಿ 93ರಲ್ಲೇ ಸಚಿವರಾಗಿ ಕಾರ್ಯ ಮಾಡಿದ್ದೆ. ಅಂದ್ರೆ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಮಿಲ್ ಓಪನಿಂಗ್ ಇತ್ತು. 93ರಲ್ಲಿ 2ನೇ ಮಿಲ್ ನಾವು ಓಪನಿಂಗ್ ಮಾಡಿದ್ವಿ. ಸಾಹೇಬ್ರಿಗೆ ಒಂದು ಫೋನ್ ಹೇಳಿದೆ, ಫೋನ್ಯಾಗ ಹೇಳಿದೆ, ಪಾಪ ಇದಕ್ಕೆ ಉದ್ಘಾಟನೆ ಬಂದು 93ರಲ್ಲೂ ನಮ್ಮ ಸಿದ್ಲಿಂಗೇಶ್ವರ ಹೈಸ್ಕೂಲ್ ತಂದಿದ್ವಿ ಅನ್ನೋ ಅನಿಸುತ್ತೆ. ಆಮೇಲೆ ಕಾಲಿಲ್ಲ. ಮಧ್ಯದಲ್ಲಿ ಏನಾಯ್ತು ಅಂದರೆ, ಒಂದು ಮೂರ್ತಿ ಪ್ರತಿಷ್ಠಾಪನೆಗಾಗಿ ನಾವು ವಿಶ್ವನಾಥರಾಜರು ಆ ಕಡೆಯೂ ಪ್ರಯತ್ನ ಮಾಡಿದ್ವಿ. ಇಲ್ಲಿ ಜೋಶಿ ಅವ್ರನ್ನ ಇನ್ನ ಕೆಲವೊಬ್ಬರನ್ನು ಕರ್ಕೊಂಡು ಕಲ್ಲಿನ ವಿಗ್ರಹನೂ ನೋಡಿ ಬಂದ್ವಿ. ಅಷ್ಟರೊಳಗೆ ಎಲ್ಲ ಸ್ಟ್ಯಾಚು ಬಂದ್ಬಿಟ್ಟಿದೆ, ನೀವು ನೋಡಕ್ಕೆ ಹೋಗ್ಬೇಡ್ರಿ ಅಂದರು. ಸರಿ, ಬಂದಿದ್ಮೇಲೆ 2 ಸ್ಟ್ಯಾಚು ಅಂತ ನಾವು ಸುಮ್ಮನೆ ಇದ್ದೀವಿ. ಯಾಕಂದರೆ ಈ ಸ್ಟ್ಯಾಚು ಪರ್ಮಿಷನ್ಸಿಗೆ ಅದಕ್ಕೆ ನಾವು ರೆಸ್ಟ್ ಮಾಡಿ ಟೈಮ್ ಹೊರತು ಕಲ್ಯಾಣ ನಾಯಕರು ಅವ್ರು ಚೆನ್ನಾಗೆಲ್ಲ ಕೇಳ್ತಿದ್ವಿ, ಏನಮ್ಮ ಏನು ಮಾಡಿದ್ವಿ, ಎಷ್ಟೇ ಆಗಲಿ ನಾವೆಲ್ಲರೂ ಆಗ್ತಾ ಇದ್ದೀವಿ ಅಂತ. 10 ಲಕ್ಷ ಆಗಲಿ 20 ಲಕ್ಷ ಆಗಲಿ ಅವ್ರ ಅಭಿಮಾನಿಗಳು ಆಗ್ತಂತಾರೆ. ಅಷ್ಟೊಂದು ರೊಕ್ಕ ನಾವು ಖರ್ಚು ಮಾಡಬೇಕು. ಆದರೆ ನನ್ನ ಅನಿಸಿಕೆ ಏನಂದರೆ, ಸ್ಟ್ಯಾಚು ಬಂದರೆ ಅದಕ್ಕೆ ನಮ್ಮ ಭಾಗದ ಎಲ್ಲರೂ ಕರಗಿನಿ ಗಂಗಾವತಿ ಕ್ಷೇತ್ರದ ಎಲ್ಲರೂ 10 ರೂಪಾಯಿ ಆದರೂ ಹಾಕಬೇಕು. ಯಾಕಂದರೆ ಅವರೆಲ್ಲ ಇರಬೇಕು, ದೊಡ್ಡ ಅಮೌಂಟ್ ನಾವು ಹಾಕೋಣ. ಆದರೆ ಕ್ಷೇತ್ರದ ಜನರು, 2 ಕ್ಷೇತ್ರದ ಜನರು ಅವ್ರ ಸತಿ 50, 10 ಎಷ್ಟೋ ಅಷ್ಟು ಅವ್ರ ಕೈಲಾದಷ್ಟು ಹಾಕಿದರೆ ಮಾತ್ರ ಸಾಹೇಬರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸಂಪೂರ್ಣ ಆಗುತ್ತೆ ಅಂತ ಹೇಳಿ ಈ ವಿಚಾರದಲ್ಲಿ ಎಲ್ಲರೂ ಮಾತಾಡಿದ್ದಾರೆ. ಕರುಣಾಮಣಿಯವರು, ಸಿದ್ದರಾಮಯ್ಯ ಅವರು ಪರ್ಮಿಷನ್ ನಾವು ಕಳ್ತಿದ್ದಾರೆ. ನಾಗೇಶ್ವರ ಅವರು, ವಿಶ್ವನಾಥರಾಜ್ ಅವರು ಕೂಡಿ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ. ವೇದಿಕೆ ಮೇಲೆ ಇರೋರು ಇದ್ದವರು ಎಲ್ಲರೂ ಯಾವತ್ತು ಎಲ್ಲಿ ಅಂತ. ಯಾಕಂದರೆ ಮುಂದಿನ ವರ್ಷ 3ನೇ ತಾರೀಕು ಅವರು ಉದ್ಯೋಗ ಮಾಡ್ತಾರೆ. ಆವತ್ತು 3ನೇ ತಿಂಗಳು 3 ಅಷ್ಟಕ್ಕೆ ಪ್ರತಿಷ್ಠಾಪನ ಆಗಿದ್ರೆ ಚಂದ ಅಂತ ನನಗೆ ಅನಿಸ್ತದೆ. ಖರ್ಚು ಬಗ್ಗೆ ಇಲ್ಲ, ಪರ್ಮಿಷನ್ ಬಗ್ಗೆನೇ ಚಿಂತೆ. ಹಾಗಾಗಿ ನೀವೆಲ್ಲರೂ ಬಂದವರು ಬೇರೆಯವ್ರಿಗೂ ಪ್ರತಿಯೊಬ್ಬರದು 1 ರೂಪಾಯಿ ಇರಬೇಕಾದ್ರೆ ಹೆಚ್ಚಿನ ಅಮೌಂಟ್ ಯಾರಾದರೂ ಹಾಕಿ, ಆದರೆ ಜನರು ಮಾತ್ರ ಕೊಪ್ಪಳ, ಗಂಗಾವತಿ, ಕರಗಿ 3 ಭಾಗದವರು 1 ರೂಪಾಯಿ ಆದರೂ ಹಾಕಬೇಕಂತ ನನ್ನ ಅನಿಸಿಕೆ. ದಯವಿಟ್ಟು ಬಂದಿದ್ದ ಎಲ್ಲರಿಗೂ ಧನ್ಯವಾದಗಳು.